ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಯಾಕಪ್ಪ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ತೋರಿಸ್ತೆ ಅಂದ್ರೆ ನಿಮ್ಗೆ ಒಂದ್ಸರಿ ಈ ಡಿಸೆಂಬರ್ 8ನೇ ತಾರೀಕಿಂದ ಹೊಸ ರೂಲ್ಸ್ ಜಾರಿ ತರ್ತಿದ್ದಾರೆ ನಮ್ಮ ಕರ್ನಾಟಕ ಗೌರ್ಮೆಂಟ್. ಏನಪ್ಪಾ ರೂಲ್ಸ್ ಅಂತ ಹೇಳಿದ್ರೆ, ವೈಟ್ ಬೋರ್ಡ್ ಆಗಿರ್ಬೋದು, ಯೆಲ್ಲೋ ಬೋರ್ಡ್ ಆಗಿರ್ಬೋದು, ಯಾವ್ದೇ ಕ್ಯಾಪ್ಸ್ ಇರ್ಬೋದು, ಇಲ್ಲ ವೈಟ್ ಬೋರ್ಡ್ ಗಾಡಿಗಳಿರ್ಬೋದು, ಡ್ರಾಪ್ ಪಿಕಪ್ ಮಾಡಕ್ ಬಂದಾಗ 8 ನಿಮಿಷದ ಮೇಲ್ಗಡೆ ನಿಲ್ಸಂಗಿಲ್ಲ. ಪಿಕಪ್ ಜಾಗದಲ್ಲಿ ಇರ್ಬೋದು, ಡ್ರಾಪ್ ಜಾಗದಲ್ಲಿ ಇರ್ಬೋದು. ಪಾರ್ಕಿಂಗ್ ಲಾಟ್ ಇರುತ್ತೆ, ವೈಟ್ ಬೋರ್ಡ್ಗೆ ಸಪ್ರೇಟು, ಯೆಲ್ಲೋ ಬೋರ್ಡ್ಗೆ ಸಪ್ರೇಟು. ಅಲ್ಲೋಗಿ ಡ್ರಾಪ್ ಮಾಡ್ಬೋದು. ನೀವೇನಾದ್ರೂ 8 ನಿಮಿಷದ ಮೇಲ್ ನಿಲ್ಸ್ತು ಅಂತ ಹೇಳಿದ್ರೆ 10 ನಿಮಿಷದೊಳಗಡೆ 150 ರುಪೀಸ್ ಇಸ್ಕೋತಾರೆ. 13 ಮಿನಿಟ್ಸ್ ಮೇಲ್ಗಡೆ ನಿಲ್ಸ್ತೀನಿ ಅಂತ ಹೇಳಿದ್ರೆ ಅದು ಸಪ್ರೇಟ್ ಚಾರ್ಜ್ ಇರುತ್ತೆ. ಯೆಲ್ಲೋ ಬೋರ್ಡ್ಗೆ ಒಂದ್ 2 ನಿಮಿಷ ಜಾಸ್ತಿ ಕೊಡ್ಬೋದು ಅಷ್ಟೇನೆ, 10 ಮಿನಿಟ್ಸ್ ಕೊಡ್ಬೋದು. ಅದ್ ಬಿಟ್ರೆ ಇನ್ನ ಬೇರೆ ಆಪ್ಷನ್ ಇಲ್ಲ, ಫೈನ್ ಕಟ್ಲೇಬೇಕು. ಪಾರ್ಕಿಂಗ್ ಮಾಡಂಗಿಲ್ಲ. ಬೈ ಮಿಸ್ ಅಕಸ್ಮಾತ್ ನೀವು ಹಂಗು ಪಾರ್ಕಿಂಗ್ ಮಾಡಿ ಏನಾದ್ರು ಇದ್ ಮಾಡಿದ್ರೆ, ನೋಡ್ತಾ ಇರ್ಬೋದು, ಇಲ್ಲೊಂದ್ ಗಾಡಿ ತೋರಿಸ್ತೀನಿ, ಆ ಗಾಡಿಲಿ ಟೌ ಮಾಡ್ಕೊಂಡು ಸ್ಟೇಷನ್ ತಗೊಂಡೋಯ್ತಾರೆ ಗಾಡಿನ. ಈ ತರ ಗಾಡಿಲಿ ಟೌ ಮಾಡ್ಕೊಂಡು ಹೋಗ್ತಾರೆ. ಯೆಲ್ಲೋ ಬೋರ್ಡ್ ಅವ್ರಿಗೆ ಆದಷ್ಟು ಶೇರ್ ಮಾಡಿ, ವೈಟ್ ಬೋರ್ಡ್ ಅವರು ಸ್ವಲ್ಪ ತಿಳ್ಕೊಳ್ಳಿ. ಫ್ರೆಂಡ್ಸ್, ರೂಲ್ಸ್ ಗೊತ್ತಾಯ್ತಲ್ಲ, ಇಷ್ಟೇನೆ. ಎದುರುಕೊಳ್ಳಂತದ್ದೇನಿಲ್ಲ. ಸ್ವಲ್ಪ ಬೇಗ ಡ್ರಾಪ್ ಮಾಡಿ, ಸ್ವಲ್ಪ ಬೇಗ ಪಿಕಪ್ ಮಾಡಿ, ಅಲ್ಲಿಂದ ಜಾಗ ಖಾಲಿ ಮಾಡಿ ಅಷ್ಟೇ. ಫೈನ್ ಇಂದ ತಪ್ಪಿಸ್ಕೊಳ್ಳಿ. ಇದೇ ತರ ಇನ್ಫಾರ್ಮೇಶನ್ ವಿಡಿಯೋಗೋಸ್ಕರ ನನ್ನ ಸಬ್ಸ್ಕ್ರೈಬ್ ಅಂಡ್ ಫಾಲೋ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು.